ಮತ್ತೆ ಬೆಳ್ಳಿ ಊರ್ ಕಡೆ ಹೋಗೋದು ಯಾವಾಗ್ಲೇ? ಊರ್ ಕಡೆ ಸದ್ಯಕ್ಕಿಲ್ಲ ಚಿಕ್ಕಿ, ನೋಡ್ಬೇಕು. ಅತ್ತೆನೂ ಮತ್ತೆ ಇಲ್ಲೇ ಬಂದಾರ. ಅವ್ರೊಂದು 15 ದಿನಕ್ಕಂತ ಬಂದಿದ್ದು. ಅವ್ರದ್ದು ಇಂಜೆಕ್ಷನ್ ಎಲ್ಲ 15-20 ದಿನಕ್ಕೆ ಮುಗೀತದೆ. ನೋಡೋದು ಯಾವಾಗ ಕಳಿಸೋದು ಅಂತ. ಈಗ ಮತ್ತೆ ನಮ್ಮನೆಲ್ಲ ಅಲ್ಲೆಲ್ಲ ಚೇಣಿ ಕೊಟ್ಟಿರೋದು ತೋಟನ, ಗದ್ದೆ ಹೆಂಗೋ ನಟ್ಟಿಲ್ಲ. ಹಾಗಾಗಿ ಈಗ ಅಲ್ಲಿ ಕೆಲಸನೂ ಇಲ್ಲ, ಮಾವ ಒಬ್ಬರೇ ಮ್ಯಾನೇಜು ಮಾಡ್ಕೊತಾರೆ ಪಾಪ ಅವರು. ಹಾಗಾಗಿ ಈಗ ಸದ್ಯಕ್ಕಿಲ್ಲ ಅನ್ಕೊಂಡೀವಿ. ನೋಡ್ಬೇಕು, ಇನ್ನು ಹೋದ್ರೆ ಎಲ್ಲ ಸಂಕ್ರಾಂತಿ ಟೈಮಲ್ಲಿ ಹೋಗ್ಬೇಕು ಅನ್ಕೊಂಡಿನಿ ಕಣೆ. ನೀನು ಯಾವಾಗ ಹೋಗೋ ಪ್ಲ್ಯಾನ್ ಮಾಡಿಯಾ? ಮಿಂಕು ಪಿಂಕು ಓಯ್, ಅವರಿಗೆ ಕ್ರಿಸ್ಮಸ್ ರಜೆ ಇಲ್ಲನೇ ಚಿಕ್ಕಿ? ಮಿಂಕು ಪಿಂಕು ಕ್ರಿಸ್ಮಸ್ ರಜೆ 24ರಿಂದ ಶುರುವಾಗತ್ತೆ ಕಣೆ. ಜನವರಿ 4 ತನಕ ಅದೇ ಅಂತ ಅದು ಊರ ಕಡೆ ಹೋಗ್ಬರೋಣ ಅಂತ. ನಾವು ಈ ಸಲ ಊರಲ್ಲಿ ಚೇಣಿನೇ ಕೊಟ್ಟಿದ್ದೆ. ಮುಂದಿನ ವರ್ಷದಿಂದನಾರು ಮಾಡ್ಬೇಕು ನಾವೇ ಆಕಾರ. ಎಂತ ಆಗ್ತದೆ ಏನೋ ನೋಡ. ಊರಿಗೆ ಹೋಗ್ಬೇಕು ಅಂದ್ಕೊಂಡಿವಿ. ಮತ್ತು ಅಕ್ಕನ ಮನೆ ಫೋನ್ ಮಾಡಿದಾಗ ಅಂತಿದ್ದಿಲ್ಲಿ ಊರ ಕಡೆ ಬಂದರೆ ಬಂದು ಹೋಗಿ ಮನೆಗೆ ಅಂತ. ನೋಡ್ಬೇಕು ಎಂತ ಆಗ್ತದೆ ಅಂತ. ಊರ ಕಡೆ ಹೋದರೆ ನಮ್ಮ ಮನೆಗೆ ಹೋಗ್ಬ. ದೊಡ್ಡಮ್ಮ ಫೋನ್ ಮಾಡಿತ್ತಾನ? ಹೆಂಗದಿಯಂತೆ ದೊಡ್ಡಮ್ಮ? ದೊಡ್ಡಮ್ಮ ಏನು ಫೋನ್ ಮಾಡೋಕ್ಕೆ ಹೋಗಲ್ಲಪ್ಪ. ದೊಡ್ಡಮ್ಮ ಎಲ್ಲಿ ಮಾಡ್ತದೆ? ನಾನೇ ಮಾಡೋದು. ನಿನ್ನ ಅಮ್ಮನೂ ಮಾಡಲ್ಲ, ನಾನೇ ಮಾಡೋದು. ಇಬ್ಬರಿಗೂ ನಾನೇ ಮಾಡೋದು. ಅವ್ರಿಗೆ ನಾ ಬೇಡ ಅಂದ್ರೆ ನಂಗೆ ಅವ್ರು ಬೇಕು ಮಾರೈತಿ. ಹಾಗಾಗಿ ನಾನೇ ಮಾಡೋದಾ? ಥೋ ಚಿಕ್ಕೆ, ನೀ ಸೇಮ್ ಡೈಲಾಗ್ ಹೇಳತ್ ಕಣೆ ಯಾವಾಗಲೂ. ಅವರು ನಿನ್ನಷ್ಟು ಪುರ್ಸತ್ತಲ್ಲಿ ಇರಲ್ಲ, ಹಂಗಾಗಿ ಮಾಡಲ್ಲ. ಹೋಗ್ಲಿ ಬಿಡ. ಹೂನೆ, ಹಳ್ಳಿ ಬದಿಯದ್ದರಿಗೆ ಅಷ್ಟೇ ಕೆಲಸ ನೋಡು. ಇಲ್ಲಿ ನಾವು ಆರಾಮಾಗಿ ಇರ್ತೀವಲ್ಲ. ನೀ ಮತ್ತೆ ಪ್ಯಾಟಲ್ಲಿ ಇತ್ಕೊಂಡು ಹಂಗೆ ಈ ಮಾತು ಹೇಳೋದಲ್ಲನೇ. ಸಾಯ್ಲಿ ಬಿಡ. ದಡಮಗೆ ಫೋನ್ ಮಾಡಿದ್ದೆ. ದಡಪ್ಪಗೆ ಯಾಕೋ ಹುಷಾರಿಲ್ಲಂತೆ ಕಣೆ. ಭಾರಿ ಒಂಥರ ಜೊಳ್ಳಾದಂಗಾಗ್ಯಾರೆ ಅಂತಿದ್ರು. ಅದೇ ಇವರು ಅಂತಿದ್ರು, ಊರ ಕಡೆ ಹೋದರೆ ಒಂಚೂರು ಹೋಗಿ ನೋಡ್ಕೊ ಬರ್ಬೇಕು ಅಣ್ಣ ಏನು ಅಂತಿದ್ರ. ಊರಿಗೆ ಹೋದರೆ ಒಂಚೂರು ಹೋಗಿ ಪಾವನ್ ಮಾತಾಡ್ಸ್ಕೊಂಡು ಅಲ್ಲೊಂದಿನ ಉಳ್ದು ಬಂದು ಆಮೇಲೆ ನಿಮ್ಮ ಮನೆಗೆ ಬಂದು ಉಳ್ದು ಇತ್ಲಾಗ ಬರೋಂಗೆ ಮಾಡ್ಕೊಳೋಣ ಅಂತ ನಾನು ಜ್ಞಾನ ಮಾಡೀನಿ. ಹೂನೆ ಚಿಕ್ಕಿ, ಪಾಪ ಅವತ್ತು ಅಮ್ಮನೇ ಹೇಳ್ತಿತ್ತು, ದೊಡ್ಡಪ್ಪಗೆ ಯಾಕೋ ಹುಷಾರಿಲ್ದಂಗೆ ಆತ ಅದಿಯಂತೆ. ವಯಸ್ಸು ಆತಲೆ ಹೆದ್ರಿಕೆ ಅಪ್ಪ. ಪ್ರಸನ್ನಗೆ ಅವತ್ತು ಫೋನ್ ಮಾಡಿದ್ದೆ. ಅಲ್ಲ, ಹೆಂಡತಿ ಕರ್ಕೊಂಡು ಬಾರ ಮರೆಯ ಬೆಂಗಳೂರು ಬದಿ ಬರಲೇ ಇಲ್ಲಲ್ಲ. ಹೆಂಡತಿಗೂ ಒಂಚೂರು ಚಿಕ್ಕಮ್ಮನ ಮನೆ ಎಲ್ಲ ತೋರಿಸ್ದಂಗೆ ಆಗ್ತದೆ, ಇಲ್ಲಿ ಬೆಂಗಳೂರಲ್ಲೇ ಎಲ್ಲ ಸುತ್ತಾಡ್ಕೊ ಹೋದಂಗೆ ಆಗ್ತದೆ, ಬಾರ ಅಂತ ಅಂದೆ. ಅವನು ಇಲ್ಲೇ ಇಲ್ಲ ಚಿಕ್ಕಿ, ನಂಗೆ ಪುರ್ಸತ್ತೇ ಇಲ್ಲ. ಈಗ ಬಿಸ್ನೆಸ್ ಒಂಚೂರು ಚೆನ್ನಾಗಾಗ್ತಾ ಇದೆ ದೇವ್ರ ದಯೆಯಿಂದ. ನಾ ಬಿಟ್ಟು ಬರೋಂಗೇ ಇಲ್ಲ ಮಾರೈತಿ. ಗೊತ್ತೀವಿ ಯಾವಾಗಂತ ಗೊತ್ತಿಲ್ಲ ಅಂತ ಅಂದ. ನಿನ್ನ ಹತ್ರನೂ ಸೇಮ್ ಡೈಲಾಗ್ ಬಿಟ್ಟಾನ. ನಾನು ಅವತ್ತು ಫೋನ್ ಮಾಡಿದ್ದೆ. ಅವತ್ತು ಮಾಡಿದ್ದೆ, ಮೊನ್ನೆನೂ ಮಾಡಿದ್ದೆ ಕಣೆ. ಯಾವಾಗ ಗೊತ್ತಾ, ನಾನು ಊರಿಗೆ ಹೋಗಿದ್ನಲ್ಲ, ಅದೇ ವರ್ಕ್ ಫ್ರಮ್ ಹೋಮ್ ತಗೊಂಡು ಅತ್ತಿಗೆ ಹುಷಾರಿಲ್ಲ ಅಂತ. ಅವತ್ತು ಫೋನ್ ಮಾಡಿದ್ದೆ ಅವನಿಗೆ, ಅಣ್ಣ ಬೆಂಗಳೂರಿಗೆ ಬಾರ, ಅದಕ್ಕೆ ಕರ್ಕೊ ಬರಲೇ ಇಲ್ಲಲ್ಲ ಅಂತ. ಸೇಮ್ ಡೈಲಾಗ್ ಹೇಳ್ದ ನನ್ನ ಹತ್ರನು. ನಾ ಅದೇ ಹೇಳ್ದೆ, ಏನು ಮರೆ, ನಾ ಇಬ್ಬರನ್ನೇ ಕರಿತಾ ಇದ್ದೀನಿ, ನೀನು ಅತ್ಲೆಗೆ ಇನ್ನೇನು ಹಂಗೆ ಹಿಂಗೆ ತಡ ಮಾಡಿ ಬಾಲೇನು ಕರ್ಕೊ ಬರೋ ಲೆಕ್ಕಾಚಾರದಲ್ಲಿ ಅದೀಯನ ಏನು ಕತೆ ಅಂತ ಅಂದೆ. ನೀನೊಂದು ಚಿಕ್ಕಿ ಅಂತ ನಗಾಡ್ದ. ಮತ್ತೆ ಸಮಾಚಾರ ಎಂತಿಲ್ಲ ಕಣೆ. ಪುಟಕ್ಕೆ ಹೆಂಗದಿಯೇ? ಈಗ ಚೆನ್ನಾಗಿ ಓದ್ತಾ ಇದೀಯಾ? ಹೂನೆ, ಚೆನ್ನಾಗಿ ಓದ್ತಾ ಇದ್ದಾಳೆ. ಅದು ನೀಟ್ ಕೋಚಿಂಗಿಗೆ ಮತ್ತು CET ಕೋಚಿಂಗಿಗೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ಲು. ನಾನು ಕರೆದಿದ್ದೆ ಬಾ ಅಂತ. ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಕೊಡಲ್ಲ ಕೋಚಿಂಗು. ಹಾಗಾಗಿ ಇಲ್ಲೆಲ್ಲರೂ ಟ್ಯೂಷನ್ನು ಅಥವಾ ಇಲ್ಲ ಅಕಾಡೆಮೀಸ್ ಎಲ್ಲ ಇರ್ತಾವ, ಸೇರ್ಸೋಣ ಅಂದ್ಕೊಂಡೆ. ಚರಣನು ಕರೆದಿದ್ದ ಬಾ ಅಂತ. ಆಮೇಲೆ ಇಲ್ಲೇ ಒಂದು ಕಡೆ ಕೇಳ್ಕೊ ಬಂದಿದ್ವಿ ಅವತ್ತು ನಾನು ಚರಣ ಹೋಗಿ. ಅವ್ರು ಆನ್ಲೈನು ಮಾಡ್ತೀವಿ ಅಂದ್ರ. ಹಾಗಾಗಿ ಆ ಕೋರ್ಸಿಗೆ ಜಾಯಿನ್ ಮಾಡಿಸಿನ ಅವಳಿಗೆ. 15,000 ಕೊಟ್ಟರೆ ಅದೆಷ್ಟು 3 ತಿಂಗಳು 4 ತಿಂಗಳ ಸಬ್ಸ್ಕ್ರಿಪ್ಷನ್ ಇರ್ತದೆ, ಆನ್ಲೈನ್ ಪಾಠ. ಆಮೇಲೆ 2 ವರ್ಷ ನೋಟ್ಸು PDF ಎಲ್ಲ ಸಿಗ್ತದೆ ಅಂತ ಏನೋ ಸುಮಾರೆಲ್ಲ ಹೇಳಿದ್ರು. ಹಾಗಾಗಿ ಆನ್ಲೈನೇ ಮಾಡ್ಸಿನ ಕಣೆ. ಮತ್ತು ಈಗ ಬೆಂಗಳೂರಿಗೆ ಅವಳು ಬಂದರೆ ಅಲ್ಲಿ ಕಾಲೇಜ್ ಮಿಸ್ ಆಗ್ತದ. ಈಗ ಬಂದರೂ ಅವಳು ಎಷ್ಟೇ ಮ್ಯಾಕ್ಸಿಮಮ್ ಕಾಲೇಜಲ್ಲಿ ಪರ್ಮಿಷನ್ ಕೊಟ್ಟರು 1 ತಿಂಗಳು ಕೊಡ್ಬೋದು. 1 ತಿಂಗಳಲ್ಲಿ ಇಲ್ಲಿ ಅಷ್ಟೋರು ಫಾಸ್ಟಾಗಿ ಎಲ್ಲದು ಕವರ್ ಮಾಡೋಕ್ಕಾಗಲ್ಲ, ಒಂಥರ ಕಷ್ಟ ಆಗ್ತದೆ. ಹಾಗಾಗಿ ಆನ್ಲೈನಾರು ಒಂಥರ ಆರಾಮ ಆಗ್ತದ. ಹಾಗಾಗಿ ಎಲ್ಲ ಮಾಡಿಕೊಟ್ಟಿನಿ. ಈಗ ಕಾಲೇಜಿಂದ ಬಂದವಳು 1 ಅವರ್ ಅದು ಎಲ್ಲ ಟ್ಯೂಷನ್ ಥರ ತಗೋತಾ ಇದ್ದೀನಿ ಕಣೆ ಅಕ್ಕ ಅಂತ ಅಂದ್ಲು. ಅಮ್ಮನ ಅಂತೂ ಓದ್ತಾ ಇದೆ ಅಂತ. ಹೂನೆ,
ಆನ್ಲೈನೇ ಒಂದು ಲೆಕ್ಕಕ್ಕೆ ಒಳ್ಳೇದು. ಮತ್ತು ಅದು ಅಲ್ಲಿಂದ ಇಲ್ಲಿಗೆ ಕಾಲೇಜೆಲ್ಲ ರಜೆ ಹಾಕು ಬಂದು ಒಂಥರ ಗೋಳು. ಆನ್ಲೈನಲ್ಲಿ ರಗ್ಲಿರಲ್ಲ. ಆನ್ಲೈನ್ ಅನ್ನಕ್ಕೆ ನಿಮ್ಮ ಮನೇಲಿ ಫೋನಿಗೆ ನೆಟ್ವರ್ಕ್ ಸಿಗಲ್ಲ, ಇನ್ನು ಅವಕ್ಕೆಲ್ಲ ಸಿಗ್ತದಾನೆ. ನೀ ಹೇಳಕ್ಕೆ ಹೌದೇ, ಫೋನಿಗೆ ನೆಟ್ಟಿಗೆ ಸಿಗಲ್ಲ. ಅದು ಎಂತ ಗೊತ್ತಾ, ಆನ್ಲೈನ್ ಕ್ಲಾಸ್ ಅಂದ್ರೆ ಲೈವ್ ಕ್ಲಾಸ್ ಇರೋದು 4ರಿಂದ 5 ಇಲ್ಲ 3ರಿಂದ 4 ಏನೋ ಅಂತೆ. ಅದೆಂತ ಗೊತ್ತಾ, ಈ ಬೆಂಗಳೂರವರಿಗೆಲ್ಲ ಮಧ್ಯಾಹ್ನಕ್ಕೆ ಕಾಲೇಜ್ ಮುಗಿಯೋದಾ, ಅವ್ರು ಅದೇ ಟೈಮ್ ಇದರಲ್ಲಿ ಮಾಡ್ಯಾರೆ. ಇವಳಿಗೆ ಹೆಂಗೋ ಅದು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಲೈವಾಗಿ ಆಗಲ್ಲ, ಯಾಕಂದರೆ ಅವಳಿಗೆ ಅಷ್ಟೊತ್ತಿಗೆ ಕಾಲೇಜ್ ಇರ್ತದೆ. ಅದೇ ಲೈವ್ನ ರೆಕಾರ್ಡ್ ಮಾಡ್ತಾರಂತೆ, ರೆಕಾರ್ಡಿಂಗ್ ಕ್ಲಾಸ್ ಕಳಿಸಿರ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌಟ್ಸ್ ಏನಾರು ಇದ್ರೆ ಅದರಲ್ಲಿ ಒಂದು ಅವ್ರದ್ದು ಲಿಂಕ್ ಎಲ್ಲ ಕಳಿಸಿರ್ತಾರೆ, ಅದರಲ್ಲಿ ಹಾಕಿದ್ರೆ ಆ ಲಿಂಕಲ್ಲಿ ಕ್ವಶನ್ಸ್ ಅವ್ರು ಅದಕ್ಕೆ ಆನ್ಸರ್ ಮಾಡ್ತಾರಂತೆ. ಹಾಗಾಗಿ ಈಗ ಇವಳಿಗೆ ಹೆಂಗೋ ಆ ಲೈವ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಭಾನುವಾರ ಒಂದೇ ದಿನ ಅಟೆಂಡ್ ಮಾಡ್ತಾಳೆ, ಬೇರೆ ದಿನ ಎಲ್ಲ ಅವಳು ಡೌನ್ಲೋಡ್ ಮಾಡ್ಕೊಂಡು ಓದೋದು ಕಣೆ. ಅದೇಂತ ಗೊತ್ತಾ, ಈಗ ನಮ್ಮಲ್ಲಿ ಶಾಲಿನಿ ಅತ್ತೆ ಮನೆ ಹತ್ರ ಗನಾಗ್ ನೆಟ್ವರ್ಕ್ ಸಿಗ್ತದೆ. ಇವ್ರು ಭವ್ಯಕ್ಕ ಎಲ್ಲ ಅದಾರಲ್ಲ, ಅವ್ರ ಮನೆ ಹತ್ರ ಎಲ್ಲ ಸ್ವಲ್ಪ ಅಲ್ಲಿ ಕೋಳಿ ಒಡ್ಡಿ ಹತ್ರ ಎಲ್ಲ ಭಾರಿ ಗನಾಗ್ 5Gನೇ ಸಿಗ್ತದೆ. ದಿನ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊ ಬರ್ತಾಳೆ. ಇಲ್ಲ ಅಂದ್ರೆ ಅವಳು ಹೋಗೋಕ್ಕಾಗಲ್ಲ ಅಂದ್ರೆ ಅಪ್ಪನ ಕೈಯಲ್ಲಿ ಒಂದು ಇದು ಬೇಕು, ಅದನ್ನೇ ಹೇಳಲ್ಲ ಅಲ್ಲ, ಒಂದು ಲ್ಯಾಪ್ಟಾಪ್ ಕೊಟ್ಟೀನಿ. ಅದು ಚರಣಂದ ಹಳೆ ಲ್ಯಾಪ್ಟಾಪ್ ಇತ್ತ, ಅದನ್ನು ಅವಳಿಗೆ ಕೊಟ್ಟೀನಿ. ಅವಳಿಗೆ ಡೌನ್ಲೋಡಿಗೆ ಹಾಕಿ ಅಪ್ಪನ ಕೈಯಲ್ಲಿ ಲ್ಯಾಪ್ಟಾಪ್ ಕೊಟ್ಟು ಕಳಿಸ್ತಾಳ. ಅಪ್ಪ ಅವ್ರ ಮನೆಗೆ ಹೋಗಿ ಅಲ್ಲಿ ಇಟ್ಟು ಬಂದಿರ್ತಾರೆ. ಸುಮಾರು ಒಂದು ಅರ್ಧ 1 ಗಂಟೆ ಆದಮೇಲೆ ಅಲ್ಲಿ ಡೌನ್ಲೋಡ್ ಆಗಿರ್ತದ. ಭವ್ಯಕ್ಕೂ ಗೊತ್ತಾಗ್ತದೆ ಡೌನ್ಲೋಡ್ ಆಗ್ಯದ ಇಲ್ಲ ಅಂತ. ಅವ್ರು ಡೌನ್ಲೋಡ್ ಆಗ್ಯದೆ ಅನ್ನೋಕ್ಕೆ ಅಪ್ಪ ತೋಟಕ್ಕೆ ಎಲ್ಲರೂ ಹೋದವ್ರು ವಾಪಸ್ ತಗೋಬರ್ತಾರೆ. ಹಂಗೆ ಮಾಡ್ಕೊ ಓದ್ತಾ ಅದೇ. ಅಯ್ಯೋ ಚೇ ಪಾಪ, ಹೌದಾನೆ? ಹೂನೆ. ಓ ಬೆಳ್ಳಿ, ಇವು ಏನು ಕಚಾಪಿಚ ಅಂತ ಇದ್ದಾವೆ ಹುಡುಗರು. ಮನೆ ಹತ್ರ ಬತ್ತಾದವು, ಮೆಟ್ಲು ಹೊತ್ತು ಬತ್ತಾದವು, ಧ್ವನಿ ಕೇಳಿಸ್ತಾ ಇದೆ. ಮತ್ತೀಗ ಬಂದರೆ ನೋಡು, ಫೋನ್ ನೋಡೋಕ್ಕೂ ಕೈಗೆ ಬೇಕು ಅನ್ನೋದು ಹಠ ಮಾಡೋಕೆ ಶುರು ಮಾಡ್ತವೆ. ಹಂಗಾಗಿ ಅವು ಬರೋಕ್ಕೂ ತೆಗ್ದು ಒಳಗಿಡೋದು ನಾನು. ಸರಿ, ಹಂಗೆ ನೀನು ಅವರು ಚರಣ್ಣ ಮತ್ತು ನೀನು ಅತ್ತೆ ಬರೋಕ್ಕೂ ಕೇಳಿ ಫೋನ್ ಮಾಡತ್ತ ನನಗೆ ಎಷ್ಟೊತ್ತಿಗೆ ಬರ್ತೀರಾ ನಾಳೆ ಅಂತ. ತಿಂಡಿಗೆ ಬನ್ನಿ ಆತನೇ, ಇಡ್ಲಾ ಫೋನು? ಹೂನೇ ಮರೈತಿ. ಸರಿ.